ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ 3 days ರಜೆ ಇದೆ. ಸೊ ಸ್ಯಾಟರ್ಡೆ ಸಂಡೇ ಹೆಂಗಿದ್ರು ರಜೆ ಇರುತ್ತೆ, ಸೋಮವಾರನೂ ರಜೆ ಇದೆ ಅಂತೆ. ಸೊ ಅದಕ್ಕೋಸ್ಕರ ಅಂತೇಳಿ ಹೊರಗಡೆ ಬಂದಿದ್ದೀವಿ. ನನಗೆ ಜರ್ಮನಿ ಒಳಗೆ ಆಲ್ಫ್ ರೀಸನ್ಸ್ ಏನಿರುತ್ತೆ ನೋಡಿ, ಆಲ್ಫ್ ರೀಸನ್ಸು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಅದಕ್ಕೋಸ್ಕರ ಅಂತ ಬೆಳಿಗ್ಗೆ 3:30 ಎದ್ದು ಅದಾದ ತಕ್ಷಣ ನೆಕ್ಸ್ಟ್ 3:30ಇಂದ 7:30ಗೆ ಮ್ಯೂನಿಕ್ಕಿಗೆ ಬಂದ್ವಿ. ಮ್ಯೂನಿಕ್ಕಿಂದ ಅಲ್ಲಿ ಲಗೇಜನ್ನೆಲ್ಲ ಇಟ್ಟು ಅಲ್ಲಿಂದ ಗರ್ಮೆಶ್ ಅಂತೇಳಿ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ಸರೌಂಡಿಂಗ್ಸ್ ಎಲ್ಲ ಸಖತ್ತಾಗಿದೆ ಇಲ್ಲಿ. ಸೊ ಅದಕ್ಕೋಸ್ಕರ ಅಂತ ಅಲ್ಲಿಂದ ಟ್ರೈನ್ ಹಿಡ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ವಿ. ರೆಡಿ ನೀರೆಷ್ಟು ಕ್ಲೀನ್ ಇದೆ ನೋಡಿ, ಒಂದು ಇದು ಇಲ್ಲ ಅದರಲ್ಲಿ. ಗೈಸ್ ನೋಡಿ ಪ್ಯಾರಾಗ್ಲೈಡಿಂಗ್ ಮಾಡ್ತಾರೆ. ಗೈಸ್ ನೋಡಿ, ಕಾಯಿನ ಡ್ರಿಂಕ್ ವಾಸ, ಡೋಂಟ್ ಡ್ರಿಂಕ್ ದಿಸ್ ವಾಟರ್. ಇದು ಯಾವ್ಯಾವ ಎಷ್ಟೆಷ್ಟು ಕಿಲೋಮೀಟ್ರ್ ಅಂತ ಕೊಟ್ಟವ್ರು ನೋಡಿರಿ. ಇವಾಗ ನಾವು ಅಲ್ಲಿ ಹೋಗ್ತಾ ಇರೋದು ಪಾಟ್ನಾ ಕ್ಲಮ್. 20 minutes ಇದೆ ಇಲ್ಲಿಂದ. ಏನು ಹೇಳ್ತಾಯಿದ್ದೆ, ಅಗಸ್ತ್ಯಾಗೆ ಇಲ್ಲಿ ಫ್ಲವರ್ಸ್ ಇದೆ ನೋಡಿ, ಅಂದರೆ ಚಿಕ್ಕ ಚಿಕ್ಕದು ಯೆಲ್ಲೋ ಕಲರ್ದು. ಆ್ಯಕ್ಚುಲಿ ದೊಡ್ಡದೂ ಇದೆ, ಆ ಸೈಡ್ ಇದೆ ನೋಡಿ, ತೋರಿಸ್ತೀನಿ. ಈ ರೀತಿ ಯೆಲ್ಲೋ ಕಲರ್ದು ಹೂವು ತೊಗೊಂಡಿದ್ದಾನೆ ಇಲ್ಲಿ. ಹೋಪ್ ನಿಮ್ಗೆ ಕಾಣ್ತಾ ಇರಬೇಕು. ತೊಗೊಂಡು ನನಗೆ ಬಂದು ಮಂಡಿ ಮೇಲೆ ಕುತ್ಕೊಂಡು ನನಗೆ ಹೂವು ಕೊಡ್ತಾನೆ. ಇಷ್ಟು ಕ್ಯೂಟ್ಲು, ಶಾಣೆ ಅದ ನನ್ನ ಮಗ, ಶಾಣೆ. ಗೊತ್ತಾಡ್ದು ಯಾವಾಗಲೂ ಹಂಗೆ ಮಾಡ್ತಾನೆ. ಏನಾದರೂ ಹಾರ್ಟ್ ಗೀಟ್ ಏನಾದರೂ ಗಗಡಿಯಲ್ಲಿ ಕಣ್ತಂತೆ ತೊಗೊಂಡು ಹಿಂಗೆ ಕುಂತು ನನಗೆ ಕೊಡ್ತಾನೆ. ನಾನು ಶ್ರೀನಿಗೆ ಅದನ್ನೇ ಹೇಳ್ತಾ ಇದ್ದೆ, ಈ ಕಡೆ ಬಾ ಅಮ್ಮ. ಶ್ರೀನಿಗೆ ಅದನ್ನೇ ಹೇಳ್ತಾ ಇದ್ದೆ, ನೀನು ನೋಡಿ ಇವತ್ತಿನವರೆಗೆ ಕೊಟ್ಟಿಲ್ಲ, ಅವನು ಯಾವಾಗಲೂ ಕೊಡ್ತಾನೆ ನನಗೆ ಅಂತ. ಸೊ ನಿಮ್ಗೆ ಮುಂದಿನ ವ್ಯೂ ತೋರಿಸ್ತೀನಿ ನೋಡಿ, ಸಕ್ಕತ್ತಾಗಿದೆ ನೋಡಿ ಅಲ್ಲಿ. ಹಾಂ ಫುಲ್ ಐಸ್ ಇದೆ. ಎಲ್ಲ ಹೂವಾಗಿದೆ ಗೈಸ್ ನೋಡಿ. ಟಿಕೆಟ್ ತೊಗೊಂಡಿದ್ದೀವಿ. ಪಾಟ್ನಾ ಕ್ಲಮ್ ಉಂಟೆ, ಪಾಟ್ನಾ ಕ್ಲಮ್, ಅದಕ್ಕೆ ಟಿಕೆಟ್ ತೊಗೊಂಡಿದ್ದೀವಿ. ಒಬ್ರಿಗೆ 10 euros. ನನಗೆ ನಂದೊಂದು ಆ್ಯಂಡ್ ಶ್ರೀನಿದೊಂದು. ಅಬ್ಬು ಇಲ್ಲಿ ಐಸ್ ಕ್ರೀಮ್ ತಿಂತವನೆ. ಐಸ್ ನೋಡಿ, ಇದಕ್ಕೆ ಬಂದಿರೋದು ಮೇಲೆ ನೋಡಿ ಫುಲ್ಲು ಗುಡ್ಡ. ಒಂದೆಷ್ಟು ಸ್ಟೆಪ್ಸ್ ಆಯಿತು ನೋಡಿ, 8,848 ಸ್ಟೆಪ್ಸ್ ಆಗಿದೆ ಇವತ್ತು. ಇನ್ನೂ 12 ಆಗಿದೆ ಮಧ್ಯಾಹ್ನ. ಸೈಕಲ್ ಈಸ್ ನಾಟ್ ಅಲೌಡ್, ಡ್ರೋನ್ ಈಸ್ ನಾಟ್ ಅಲೌಡ್, ಇವೆಲ್ಲ ನಾಟ್ ಅಲೌಡ್. ಚಲೋ ಚಲೋ. ಈಗ ಇದು ಸಖತ್ತಾಗಿದೆ, ಇದು ತಂಪಿದೆ ಗೊತ್ತಾ. ಹಾಗೂ ಕೇರ್ಫುಲ್, ಓಕೆ ಕೇರ್ಫುಲ್, ವಾಟರ್ ಈಸ್ ದೇರ್, ಕೇರ್ಫುಲ್. ಇಲ್ಲಿ ಏನು ಚೆನ್ನಾಗಿದೆ ನೀರು, ಎಷ್ಟು ಕ್ಲೀನ್ ಇದೆ ನೋಡಿ. ಇದೊಂಥರ ಡಿಫ್ರೆಂಟ್ ಇದೆ. ಇದು ನೋಡಿ ಫಾಲ್, ನೀರೇ ಇಲ್ಲ, ಸ್ವಲ್ಪ ಚಿನಿ ಮಿನಿ ನೀರು ಬೀಳ್ತಾ ಇದೆ, ಬಟ್ ಬೀಳ್ತಾ ಇದೆ. ಇದೆಲ್ಲ ಮಾಡೋದಕ್ಕೆ ಭಾಳ ಕಷ್ಟಪಟ್ಟಾರ ಅನಿಸುತ್ತೆ. ಇದೆಲ್ಲ ದಾರಿ ಮಾಡಬೇಕಲ್ವಾ, ಅದು ಕಷ್ಟ. ಗೈಸ್ ನೋಡಿ, ಅಲ್ಲಿ ಮೇಲೆ ನೋಡಿ, ಹೊರಗಡೆ ಬಂದ್ವಿ ನಾವು. ಇದೇ ನೀರಲ್ಲೆಲ್ಲ ಹೋಗಿರೋದು. ಚೆನ್ನಾಗಿದೆ ಅಲ್ವಾ ಗೈಸ್? ಅಗಸ್ತ್ಯ ಇಸ್ ಗಿವಿಂಗ್ ಪೋಸ್. ಅಲ್ಲಿ ನೋಡಿ ಏನು ಸ್ಟೈಲ್ ಹೊಡಿತವನೆ, ಏನಿವನು ಈ ಚೋಟವನೇ
Yeah, looking good. Wear cap, no? Wear cap. Give pose. ಸೂಪರ್. ಹರಾಸಾಹಸ ಮಾಡಿಕೊಂಡು, ಯಾಕಂದ್ರೆ ನನ್ನ ಸ್ಲಿಪ್ಪರು, ನನ್ನ ಪ್ಯಾಂಟು ಯಾವ ಸಪೋರ್ಟಿವ್ ಆಗಿಲ್ಲ. ನೋಡಿ ಇಲ್ಲಿ ಬಂದ್ವಿ, ಕುತ್ಕೊಂಡು ಕೈ ಕಾಲು ತೊಳ್ಕೊಂಡು ಕಿಟ್ ಕ್ಯಾಟ್, ಗಿವ್ ಮೈ ಕಿಟ್ ಕ್ಯಾಟ್ ಬ್ಯಾಕ್. ಇಲ್ಲಿ ತನಕ ನೀರಿದೆ ನೋಡಿ, ಇಷ್ಟು ನೀರು ಕೊಟ್ಟಿದ್ದಾರೆ. ಇಷ್ಟಕ್ಕೆ ಎಷ್ಟು ದುಡ್ಡು ಇಸ್ಕೊಂಡ್ರು ಹೇಳೋರು? 3 euros. ಗೈಸ್ ಇವಾಗ ತಿಂದು ಇನ್ ಗೆರಾಲ್ಡ್ ಅಂತ ಒಂದು ಪ್ಲೇಸ್ ಇದೆ. ಅದು ಆ್ಯಕ್ಚುಲಿ ChatGPT ಕೇಳಿದ್ದು, ಇಲ್ಲಿ ವಾಕ್ ಚೆನ್ನಾಗಿರುತ್ತೆ ಹೋಗಿ ಅಂತ ತೋರಿಸಿದೆ. ಅದಕ್ಕೋಸ್ಕರ ಅಂಥೇಳಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನೋಡಿ ಹಿಂಗಿದೆ ಸೀನಿಕ್ ವ್ಯೂ, ಯಾರಿಗುಂಟು ಯಾರಿಗಿಲ್ಲ, ಚೆನ್ನಾಗಿದೆ ಅಲ್ವಾ? ಇಲ್ಲಿ ನೋಡಿ ಇಲ್ಲಿ ಕೊಡ್ತಾರೆ ಎಲ್ಲ ಕ್ರೂನ್ ಗರ್ಮಿಶ್. ಅಲ್ಲಿ 2 hours 20 minutes ಅಂತ ಇಲ್ಲಿಂದ. ಸೊ ಲೆಟ್ಸ್ ಗೋ, ಝೂಮ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿದೆ ಅಲ್ಲ? ಐ ಥಿಂಕ್ ಇವೆಲ್ಲ ಹೋಟೆಲ್ ಅನಿಸುತ್ತೆ, ಮನೆ ಯಾರೂ ಇರಲ್ಲ ಅನ್ಕೋತೀನಿ. ಅಲ್ಲಿ ನೋಡಿ, ಅಲ್ಲಿ ಆ ಸೈಡ್ ವ್ಯೂ ನೋಡಿ, ನೋಡಿ ಗುಡ್ಡ. ಇದು ಅಜ್ಜಿ ನೋಡಿ, ಇದು ನಿಜ ಸನಿ ಬಂದ ತಕ್ಷಣ ಅಜ್ಜಿ ನೋಡಿ ಸೈಕ್ಲಿಂಗ್ ವಿಡಿಯೋ ನಮ್ಮ ಮಮ್ಮಿ ನೋಡ್ಬೇಕು. ಹೇಳ್ತಿರ್ತೀನಿ, ಮಮ್ಮಿ ಇಲ್ಲಿ ಎಷ್ಟು ಮುದಕ್ಕೆ ಇರ್ತಾರೆ, ಹೆಂಗೆ ಹೊರಡು ಏನು ಭಾರಿ ಮತ್ತು ಇಷ್ಟು ನೀಟಾಗಿ ರೆಡಿ ಆಗ್ತಾರೆ, ಲಿಫ್ಟಿಗೆಲ್ಲ ಹಚ್ಕೊಂಡು ಹೋಗಿ ಸ್ಪೆಕ್ಸ್ ಹಾಕ್ಕೊಂಡು ಆಮೇಲೆ ಹಂಗೆ ಅಡ್ಡಾಡ್ತಾರೆ, ಸಿಕ್ಕಂಗೆ ಅಡ್ಡಾಡ್ತಾರೆ ಅವ್ರು, ಸೈಕ್ಲಿಂಗ್ ಮಾಡ್ತಾರೆ. ಓಕೆ, ಇಲ್ಲೇ ಇದೆ ನೋಡಿ, ಅಲ್ಲೊಂದು ಲೇಕ್ ಇದೆ. ಭಾಳ ಕಡಿಮೆ ಜನ ಇರ್ತಾರೆ ಅಂತ ಹೇಳಿದರು. ಸೊ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು, ಭಾಳ ಕಡಿಮೆ ಜನ ಇರ್ತಾರಂತ. ದಿಸ್ ಇಸ್ ಸೋ ಗುಡ್. ನನಗೆ 21 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ 21 ಸಬ್ಸ್ಕ್ರೈಬರ್ಸ್ ಜೊತೆ ಮಾತಾಡ್ತೀನಿ. ಕಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಮರಯ್ಯ, ಕಷ್ಟಪಡ್ತಾರೆ. ಒಂದು ಸಬ್ಸ್ಕ್ರೈಬರ್ ಅಂದ್ರೆ ನನಗಾರ 1 ಸಬ್ಸ್ಕ್ರೈಬರ್ ಸಿಕ್ಬಿಟ್ರೆ ಅಂತ ಫುಲ್ ಖುಷಿ ಆಗ್ಬಿಡ್ತಾನೆ. ಇವತ್ತು 1 ಸಬ್ಸ್ಕ್ರೈಬರ್ಸ್ ಬಂದ್ರೆ ಅಂತೆ. ಬಟ್ ಅದು ಒಳ್ಳೆ ಗ್ರಾಫ್ ಅಲ್ಲ ಅಂತ ನನಗೆ ಗೊತ್ತು. ಕಷ್ಟಪಟ್ಟು ಬರಬಾರ್ದು, ಮನಸ್ಸು ಬಿಚ್ಚಿ ಬರಬೇಕು ಅವರು. ಸೊ ಬಟ್ ನೋಡೋಣ ಹೆಂಗಾಗುತ್ತೆ ಬಟ್ ಮಾಡ್ಬೇಕನ್ನೋದು ಐತೆಲ್ಲ, ಕಂಟಿನ್ಯೂ ಮಾಡೋಣ ಅದನ್ನೇ. ಬಟ್ ಇವಾಗ ನಾವು 1 ಸೆಕೆಂಡ್, ನನ್ನ ಗಂಡ ಫೋನ್ ಕೇಳ್ತಾವೆ. ಸೊ ನಾವು ಇವಾಗ ಕ್ಲೈನ್ ಅಲ್ಲ, ಇದು ಎಷ್ಟು ಹೋಗ್ತಿದೆ, ಕ್ಲೈಸಿಂದ ಹೊರಡ್ತಾ ಇದ್ದೀವಿ ಮ್ಯೂನಿಕ್ಕಿಗೆ. ಆ್ಯಕ್ಚುಲಿ ಏನು ಅಂತಂದರೆ ನಾವು ಮಿಟ್ಟನ್ ವರ್ಲ್ಡಿಗೆ ಹೋಗೋದಿತ್ತು, ಬಟ್ ಮಿಟ್ಟನ್ ವರ್ಲ್ಡ್ ನಾಳೆಗೆ ಮಾಡೋಣ, ಯಾಕಂದರೆ ಇವತ್ತು ಭಾರಿ ಹೆವಿ ಆಗಿಬಿಡುತ್ತೆ. ಆಗಷ್ಟೇ ಮಲ್ಗೊಂಡ್ಬಿಟ್ಟವನೆ. ಆಮೇಲೆ ಮತ್ತು ಇಲ್ಲಿಂದ ಮಿಟ್ಟನ್ ವರ್ಲ್ಡಿಗೆ ಹೋಗೋಕೆ, ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕೆ ಒಂದು 2 ತಾಸಾದರೂ ಬೇಕು, 2-3 ತಾಸು. ಇವಾಗ ಆಲ್ರೆಡಿ 6 ಆಗೋಗಿದೆ, 7-8. ಮತ್ತೆ ರಿಟರ್ನ್ ಮನೆಗೆ ಹೋಗ್ಲೆ ಮತ್ತೆ 9, 10, 11 ಆಗುತ್ತೆ. ಊಟ ಗಿಟ ಎಲ್ಲ ಪ್ರಾಪರಾಗಿ ಮಾಡಬೇಕು ನಾವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೇಕು, ಆಮೇಲೆ ಇಲ್ಲಿ ಸಿಕ್ಕಿತ್ತೇನಂದ್ರೆ ಕೇಕ್ ಸಿಕ್ಕಿತ್ತು ನಮಗೆ. ಆಮೇಲೆ ಒಂದು ಫ್ರಂಟಾಗಿಂಟ 10 ಇದು ಕೊಡ್ತಿದ್ವಿ. ಮತ್ತು ಬೆಳಗ್ಗೆಲ್ಲ ಕ್ರೋಝನ್ ಇದನ್ನೇ ತಿಂದ್ವಿ. ಊಟ ಗಿಟ ಏನು ಪ್ರಾಪರಾಗಿ ಏನೂ ಆಗಿಲ್ಲ. ಸೊ ಅದ್ರ ಮೇಲೆ ಫಸ್ಟ್ ಹೋಗಿ ಚೆನ್ನಾಗಿ ತಿಂದು ಮಲ್ಕೊಂಡು ನಾಳೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಮತ್ತು ನೆಕ್ಸ್ಟ್ ಇದಕ್ಕೆ ಹೋಗೋಣ. ದೂರಾಗಿ ಯಾಕೆ ಮಾತಾಡಕತ್ತೀನಿ ಅಂತಂದರೆ, ಇದ್ರೊಳಗೆ ಯಾರೂ ಇಲ್ಲೇ ಇಲ್ಲ, ನಿಮಗೆ ತೋರಿಸ್ತೀನಿ. ಯಾರು ಒಬ್ಬರು ಇಲ್ಲ. ಇವಾಗ ಬರ್ತಾವ್ರು ಅಷ್ಟರು. ಇಲ್ಲಿಂದನೇ ಇದು ಸ್ಟಾರ್ಟು. ಗರ್ಮಿಶ್ ಸ್ಟಾಪ್ರಿಂದ ಜಗ್ಗಿ ಜನ ಏರ್ಕೊಂತಾರೆ. ಇದು ನಾವು ಅದಕ್ಕೆ ಬೇಕಂತಲೇ ಗರ್ಮಿಶಕ್ಕೆ ಹೋಗ್ಲಾರ್ದಂಗೆ ಸೀಟ್ ಬೇಕು ಅಂಥೇಳಿ ಒಂದು ಮುಂಚೆ ಇದು ಮಾಡಿದ್ದೀವಿ, ಸ್ವಲ್ಪ ಹಿಂದೆ ಬಂದಿದ್ದೀವಿ. ಸೊ ದಟ್ ನಮಗೆ ಸೀಟ್ ಸಿಗ್ತೈತೆ ಅಂತೇಳಿ. ಯಾಕಂದರೆ ಬೆಳಗ್ಗೆನೂ ನಮಗೆ ಸೀಟ್ ಸಿಕ್ಕಿಲ್ಲ, 2 ಕಡೆಯಿಂದ, ಮ್ಯೂನಿಕ್ಕಿಂದ ಗರ್ಮಿಶಿಗೂ ಸೀಟ್ ಸಿಕ್ಕಿಲ್ಲ, ಗರ್ಮಿಶಿಂದ ಮತ್ತು ಇಲ್ಲಿಗೆ ಬರೋಕ್ಕೂ ನಮಗೆ ಸೀಟ್ ಸಿಕ್ಕಿಲ್ಲ. ಸೊ ಸ್ವಲ್ಪ ತಲೆ ಓಡಿಸಿ ಬರ್ರಿ. ಭಾರಿ ಚಂದ. ಬಟ್ ನಿಮ್ಗೆ ತೋರಿಸ್ತೀನಿ ನೋಡ್ರಿ, ಅಲ್ಲಿ ಹುಡುಗರು ಹೆಂಗೆ ಆಟಾಡ್ತವೆ. ಅಲ್ಲಿ ನೋಡ್ರಿ, ಅವ್ರದ್ದೇ ಅಲ್ಲ ಮನೆ, ಅದು ಅಲ್ಲೇ ಆಟಾಡೋಕ್ಕೆ ಮಕ್ಕಳಿಗೆ ಎಲ್ಲ ಮಾಡ್ಕೊಂಬಿಟ್ಟವ್ರೆ. ಏನೇನು ಚಲೋ ತಮಗೆ ಏನೇನು ಬೇಕು ನೋಡು ಹಂಗೆಲ್ಲ ಮಾಡ್ಕೊಂಡು ಕುಂತ್ಬಿಟ್ಟವ್ರೆ.
ನಾವು ಒಂದು ಮನೆ ಇರಬೇಕು. ನನಗೇನು ಆಸೆ ಅಂದರೆ ಇಂಥದ್ದೊಂದು ಅಂದರೆ ಒಂದು ಚಂದ ಮನೆ ಇರಬೇಕು. ಆಮೇಲೆ ಕ್ಯಾರವೇನ್ ಬರುತ್ತೆ, ಅದನ್ನು ನನಗಿಷ್ಟ. ಇದು ನೋಡಿ, ಇದು ಒಂದು ಸ್ವಲ್ಪ ತೋರಿಸ್ತೀನಿ, ನೋಡಿಬಿಡಿ ಚೆನ್ನಾಗಿ. ಮಿಸ್ ಆಯಿತು, ಚೆನ್ನಾಗಿ ಕಾಣ್ತಾಯಿತ್ತು ಆ್ಯಕ್ಚುಲಿ. ನೀವು ಮಿಸ್ ಆದರೆ ನಾನು ಕರೆಕ್ಟ್ ಟರ್ನ್ ಮಾಡೋ ಅಷ್ಟಲಿಗೆ ಮಿಸ್ ಆಯ್ತು. ಬಟ್ ಅದೇ ಕುದುರೆಗಿದ್ರೆ ಎಲ್ಲ ಓಡಾಡಕತ್ತದು. ಆಮೇಲೆ ಏನಂತ ಕ್ಯಾರವಿನ್ ಇರ್ತದೆ, ಕ್ಯಾರವಿನ್ ಒಂದಿನ ಸ್ಟೇ ಮಾಡ್ಬೇಕು. ಅದು ಹೆಂಗಿರ್ತೈತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಅನ್ನೋದೊಂದು ಐತೆ ನನಗೆ. ಬಟ್ ಇಟ್ಸ್ ಓಕೆ, ಆಗಲಿಲ್ಲ ಅಂದ್ರೂ ಏನೋ ದೊಡ್ಡ ಇದು ಅಲ್ಲ. ಬಟ್ ಆಗುತ್ತಾ ಅಂದ್ಕೊಳ್ಳೋದೇ ದೊಡ್ಡದು. ಆಗುತ್ತೆ ಎಲ್ಲ ಆಗುತ್ತೆ, ಒಳ್ಳೇದೇ ಆಗುತ್ತೆ. ಅದೇ ಒಂದು ಹಿಂಗೆ ನೋಡಿದವ ಹೆಂಗೆ ಅನ್ಸುತ್ತೋ ಒಂದು ಮನೆ ಇರಬೇಕು. ಬಟ್ ನಾ ಈ ಸಮ್ಮರಿಗೆ ಅಷ್ಟೇ ಬರಬೇಕು. ನನಗೆ ಮನ್ಸಿಗೆ ಬಂದಂಗೆ ಇರಬೇಕಂದ್ರೆ ನನ್ನ ಕಂಟ್ರೋಲ್ನಾಗ ಇರಬೇಕೆಲ್ಲ. ನಾನು ಯಾವಾಗ ಮನ್ಸಿಗೆ ಬರ್ತೀನಿ ಅವಾಗ ಬರಬೇಕು, ಇರಬೇಕು, ಹೋಗ್ಬೇಕು. ಯಾಕಂತಂದ್ರೆ ಇಲ್ಲಿ ವಿಂಟರ್ ವರ್ಸ್ಟ್ ಇರ್ತೈತೆ, ವರ್ಸ್ಟ್. ನೀವು ಏನೋ ಅಂತ ವಾವ್ ಸ್ನೋ ಅದೆಲ್ಲ ಒಂದಿನ ಚಂದ ಸ್ನೋ. ಆಮೇಲೆ ಒಂದೆರಡು ದಿನ ಭಾರಿ ಇರಿಟೇಷನ್, ಅದು ಭಾರಿ ಚಳಿ ಆಗ್ತೈತಿ. ಆಮೇಲೆ ಭಾರಿ ಗಲೀಜು ಆಗ್ತೈತೆ ಅದು. ಆಮೇಲೆ ಅದೆಲ್ಲ ಐ ಥಿಂಕ್ ಇನ್ನು 2 ದಿನ ಅಷ್ಟೇ ಚಂದ ಅದೆಲ್ಲ. ಸೊ ಹಾಗೆ ಸಮ್ಮರ್ನಾಗ ಚಂದ ಇರ್ತೈತಿ ಇದೆಲ್ಲ. ಸಮ್ಮರ್ನಾಗ ಭಾರಿ ಮಸ್ತ್ ಇರ್ತೈತಿ. ಸುಮ್ಮನೆ ಯಾಕೆ ಹೇಳ್ಬೇಕು, ಮಸ್ತ್ ಗ್ರೀನ್ ಎಲ್ಲ ಇರ್ತೈತಿ. ಬಟ್ ನಾವು ವಿಂಟರ್ನಾಗೂ ಬರ್ಬೇಕಂತದ್ವಿ. ಬಟ್ ನಾ ಏನು ಮಾಡ್ತೀವಿ, ವಿಂಟರ್ನಾಗ ಟ್ರೈನಿಂದ ಕೆಳಗಿಳಂಗಿಲ್ಲ, ಯಾಕಂದ್ರೆ ಭಾಳ ಚಳಿ ಇರ್ತೈತಿ, ನಮ್ಮ ಅಗಸ್ತ್ಯಾಗ ಆಗಿ ಬರೋಂಗಿಲ್ಲ. ಸೊ ಏನು ಮಾಡೋದಂದ್ರೆ ಸುಮ್ಮನೆ ಟ್ರೈನ್ಯಾಗ ಹೋಗೋದು, ಮತ್ತು ವಾಪಸ್ ಬೇರೆ ಟ್ರೈನ್ ಆಡ್ಕೊಂಡು ಮತ್ತು ವಾಪಸ್ ಬರೋದು. ಹಂಗೆ ಪ್ಲ್ಯಾನ್ ಆಗಿದೆ. ಯಾಕಂತಂದ್ರೆ ಆ ಕಡೆ ಈ ಕಡೆ ಸ್ನೋ ಕಾಣುತ್ತಲ್ಲ, ನೋಡ್ಬೋದು. ಆ್ಯಕ್ಚುಲಿ ಟ್ರೈನಿಂದನೂ ನೋಡ್ಬೋದು, ಚೆನ್ನಾಗಿ ವ್ಯೂ ಕಾಣ್ತೈತಿ. ನಾನು ನಿಮ್ಗೆ ತೋರಿಸಿದ್ನಲ್ಲ ಇವಾಗ. ಹಾಗೆ 1-2 ಚರ್ಗಿ ಸ್ನಾನ ಮಾಡಿಬಿಟ್ಟೆ, ಆಯ್ತು. ಅಲ್ಲೇ ತಿಕ್ಕಿಲ್ಲ ನಾನು ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಯಾಕಂದ್ರೆ ಫುಲ್ ಟೆನ್ಷನ್ನೇ ಓಡಾಡಕತ್ಬಿಟ್ಟಿದ್ವಿ. ಒಂದು ಅರ್ಧ ಗಂಟೆ ಅಷ್ಟೇ ಐತೆ ಟೈಮ್ ನಮ್ಗೆ ಟ್ರೈನ್ ಮಿಸ್ ಅದ. ಇಲ್ಲಿ ಟ್ರೈನ್ ಏನಂತಂದ್ರೆ ಜರ್ಮನಿ ಒಳಗೆ ಟ್ರೈನ್ ಆನ್ ಟೈಮ್ ಬರ್ತೈತಿ, ಆನ್ ಟೈಮ್ ಬರಲ್ಲ. ಇಲ್ಲಿ ಟ್ರೈನ್ ಯಾವುದೂ ಆನ್ ಟೈಮ್ ಬರಲ್ಲ. ಬರೀ ಹಿಂದೆ ಮುಂದೆ ಯಾವಾಗ ಕ್ಯಾನ್ಸಲ್ ಆಗ್ತಾವೋ ಅವೇನು ನಿಮಗೆ ಗೊತ್ತಾಗಲ್ಲ, ಕ್ಯಾನ್ಸಲ್ ಆಗಿಬಿಟ್ಟಿರ್ತಾವೆ. ಸೊ ಏನು ಬರೀ ಮಾತಾಡಕತ್ತೀನಿ ಅಂದ್ಕೋಬೇಡ್ರಿ. ಯಾಕಂದ್ರೆ ಟ್ರೈನ್ ಖಾಲಿ ಐತಿ, ಸ್ವಲ್ಪ ಫ್ರೀಡಮ್ ಸಿಗ್ತೈತೆ ಮಾತಾಡೋಕೆ. ಆಮೇಲೆ ಫುಲ್ ತುಂಬ್ಕೊಂಡ್ಬಿಡ್ತಾರಲ್ಲ, ಚೆನ್ನಾಗಿ ಅನ್ಸಂಗಿಲ್ಲ. ಬಟ್ ವ್ಯೂ ತೋರಿಸ್ತೀನಿ, ಚೆನ್ನಾಗೈತೆ. ಅಲ್ಲಿ ನೋಡಿ ಏನು ಸಖತ್ತಾಗಿದೆ ಅದೊಂದು ಮನೆ. ಒಂದೇ ಮನೆ ಅಲ್ಲ ಅದು ಆ್ಯಕ್ಚುಲಿ. ನಾನು ಏನು ಅಂದ್ಕೊಂಡಿದ್ದೆ ಗೊತ್ತಾ, ಅವೆಲ್ಲ ಕಟ್ಟಿಗೆ ಇಡೋದಕ್ಕೆ ಅಂತ ಅಂದ್ಕೊಂಡಿದ್ದೆ. ನಾನು ನಿಮ್ಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೂ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ಎಲ್ಲ ವಿಂಟರ್ಗೆ ಏನಾರ ಕಟ್ಟಿಗೆ ಬೇಕಾಗುತ್ತಲ್ವ, ಒಲಿಗೆ ಗಿಲಿಗೆ. ಯಾಕಂತಂದರೆ ಭಾಳ ಚಳಿ ಇರ್ತೈತೆ, ಅದಕ್ಕೋಸ್ಕರ ಕಟ್ಟಿಗೆ ಇಡಕ್ಕೆ ಹಂಗೆ ಮಾಡ್ಕೊಂಡಾರೇನೋ ಅಂತ ಮಾಡಿದೆ. ಬಟ್ ಆಮೇಲೆ ಶ್ರೇಣಿ ಹೇಳ್ದೆ ನನಗೆ, ಅದರಲ್ಲಿ ಇಲ್ಲ ಅವ್ರದ್ದು ಏನಾದರೂ ಆಕಳು ಕುದುರೆ ಕತ್ತಿ ಏನೇನಿರ್ತಾವೆ ನೋಡಿ ಅದ್ರೊಳಗೆ ಹಾಕಿರ್ತಾರೆ ಅವರು. ಅಲ್ಲಿ ಅದು ಅವುಗಳ ಮನೆ ಅದು. ಆ್ಯಕ್ಚುಲಿ ಇವಾಗ ಹೋಟೆಲಿಗೆ ಬಂದ್ವಿ. ಏನಾಯಿತು ಅಂತಂದರೆ ಅಲ್ಲಿಂದ ಎಷ್ಟೋ 8:30 ಏನೋ ಆಯಿತು ನಾವು ರಿಟರ್ನ್ ಬರೋದಕ್ಕೆ. ರಿಟರ್ನ್ ಬಂದಾದಮೇಲೆ ಊಟಕ್ಕೆ ಹೋಗಿದ್ವಿ. ಬೆಳಗ್ಗೆಯಿಂದ ಹೇಳಿದ್ದೆ ಬರೀ ಕ್ರೋಝನ್ ಅದು ಇದು ತಿಂದ್ವಿ, ಪ್ರಾಪರಾಗಿ ಊಟ ಮಾಡಿದ್ದಿಲ್ಲ ಅಂತ. ಇಲ್ಲಿ ರಸೋಯಿ ರೆಸ್ಟೋರೆಂಟ್ ಅಂತ ಒಂದಿದೆ ಮುಯನೆಕ್ಕಲ್ಲಿ, ಅಲ್ಲಿ ಹೋಗಿದ್ವಿ, ಊಟ ಮಾಡಿದ್ವಿ. ಊಟ ಮಾಡಿ ಇವಾಗ ಮತ್ತೆ ಟ್ರಾಮ್ ತೊಗೊಂಡು ರೂಮಿಗೆ ಬಂದಿದ್ದೀವಿ. ರೂಮ್ ಒಂದು ಸಲ ತೋರಿಸ್ಬಿಟ್ಟು ಎಲ್ಲ ಆ ಕಡೆ ಈ ಕಡೆ ಎಲ್ಲ ಮಾಡಿಬಿಟ್ಟಿದ್ವಿ, ಗಲೀಜಾಗಿದೆ, ಭಾಳ ಟಯರ್ಡಾಗಿತ್ತು. ಸೊ ಏನು ಹೀಗೆ ನೋಡಿ ಚೆನ್ನಾಗಿದೆ, ಅದರ ರೂಮ್ ಮಾತ್ರ ಸಖತ್ತಾಗಿದೆ. ಇದು ಚಾರ್ಜರ್, ಇದು ಇದೆ ಅಲ್ವಾ, ಇದ್ರ ಮೇಲೆ ನನ್ನ ಮೊಬೈಲ್ ಇದೆ ನೋಡಿ. ನನ್ನ ಮೊಬೈಲ್ ಇದ್ದ ತಕ್ಷಣ ನನ್ನ ಮೊಬೈಲ್ ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ತೋರಿಸ್ತೀನಿ. ಏಯ್ ನೋಡಿದ್ರೆ ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮಸ್ತ್ ಅನ್ಸಿದ್ದು, ನನಗೆ ಭಾರಿ ಇಷ್ಟ ಆಯ್ತು. ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ಸೊ ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಭಾಳ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ.